ಬ್ರಿಗೇಡ್ ಅವ್ರದ್ದೊಂದು 4 ಬಿಲ್ಡಿಂಗು, ಶಾಂತಿನಿಕೇತನ್ ಅವ್ರದ್ದೊಂದು 4 ಬಿಲ್ಡಿಂಗು. ರಿವರ್ಸ್ ಬರ್ತಿದ್ದೇನೋ ಎಲ್ಲೋ ಚಿಟಿ ಮಿಟಿ ಚಿಂಟಾಲ ಟೋಲ್ ಪ್ಲಾಜಾ ಅಲ್ಲೊಂದು ಶಾಮೇನ್ ಹಾಕಿರೋ ಒಳ್ಳೆ ಆಯ್ತಿತ್ತಲ್ದನ. ಹಾಕ್ಬೋದು ಬಟ್ ರಿಸ್ಕಿ ನೈಟ್ ಸ್ವಲ್ಪ. ಟೆಂಟ್ ಹಾಕ್ತವ್ರೆ ಈ ಕಡೆ ಹೌದಾ? ಓಕೆ, ಇವಾಗ ಗಂಡಿಕೋಟ ಹೊರಟಿದ್ದೀವಿ. ಇಲ್ಲಿಂದ ನಮ್ಮ ಚಿಕ್ಕಬಳ್ಳಾಪುರ ಹೋಗಿ ಚಿಕ್ಕಬಳ್ಳಾಪುರದಿಂದ ಮತ್ತೆ ಸೇಮ್ ರೋಡ್. ಈ ರೋಡು ಆಫೀಸ್ಗೆ ಹೋಗ್ತಾ ನಾನು ಫುಲ್ಲು ರಶ್ ನೋಡಿ ಈ ಥರ ಎಂಟಿ ನೋಡಿಬಿಟ್ರೆ ಮಸ್ತಾಗಿರುತ್ತೆ. ಮೆಕ್ಯಾನಿಕ್ನ ಬಿಟ್ಟು ನಾವೇ ಲೈಟ್ ಹಾಕ್ಕೊಳಕ್ಕೆ ಹೋದರೆ ಏನಾಗುತ್ತೆ ಅಂತ ತೋರಿಸ್ತೀನಿ. ನಾನು ಇವಾಗ 2 ಫಾಗ್ ಲೈಟ್ ಹಾಕಿದ್ದೀನಿ, ಈ ಕಡೆ ಸ್ಮಾಲ್ 40 ವಾಟ್ದು. ಆನ್ ಮಾಡಿದರೆ ಲೈಟೇನೋ ಆನ್ ಆಗ್ತಾಯಿದೆ, ಆದರೆ ಇವಾಗೇನೋ ಗೊತ್ತಾಗ್ತಾಯಿಲ್ಲ. ಕರೆಕ್ಟ್, ಇವಾಗಲೂ ಫುಲ್ ಆನ್ ಆಗ್ತಾಯಿದೆ. ಅದೇ ನಾನು ಹೆಡ್ಲೈಟ್ ಹಾಕಿದ್ರು ಏನೂ ಆಗ್ತಾಯಿಲ್ಲ. ಬಟ್ ಅದೇ ನಾನು ಗಾಡಿ ಆನ್ ಮಾಡಿದರೆ ಇಂಡಿಕೇಟ್ರ್ ಆನ್ ಆಗ್ತಾಯಿದೆ. ಇದನ್ನು ನಾನು ಅಬ್ಸರ್ವೇ ಮಾಡಿಲ್ಲ. ಫಾಗ್ ಲೈಟು ಓಕೆ, ಇಂಜಿನ್ ಜೊತೆ ಆನ್ ಆಗ್ತಾಯಿದೆ. ಆದರೆ ಇನ್ನೂ ಮಜಾ ಏನಂದರೆ, ಓಕೆ ನಾನೀಗ ಇದ್ರ ಜೊತೆ ಹಾಕಿದರೆ ನನ್ನ ಇಂಡಿಕೇಟ್ರು ಸ್ವಲ್ಪ ಆನ್ ಆಗ್ತಾಯಿದೆ ಡಿಮ್ಮಾಗಿ, ಏನೂ ಕಾಣ್ತಾ ಇಲ್ಲ. ಓಕೆ, ಇನ್ನೊಂದು ಗಮ್ಮತ್ತಾಗಿರೋದು, ಇದ್ರ ಜೊತೆ ನಾನು ರೈಟ್ ಇಂಡಿಕೇಟರ್ ಕೊಟ್ಟರೆ ಇಂಡಿಕೇಟರ್ ಜೊತೆ ನಂದು ಫಾಗ್ ಲೈಟು ಫ್ಲ್ಯಾಶ್ ಆಗ್ತಾಯಿದೆ ನೋಡಿ. ಇದು ಚೆನ್ನಾಗಿರೋದು. ಟಯರು ಚಿಕ್ಕದಲ್ಲ. ವಿದೌಟ್ ಹಾರ್ನೆಸ್ ಹಾಕಿದರೆ ಏನಾಗುತ್ತಂದರೆ ಅದು ನಿಂದು ಇಗ್ನಿಷನ್ ಲೈನೇ ತಗೊಳುತ್ತೆ. ನಾರ್ಮಲಿ ನೀನು ಓವರ್ಲೋಡ್ ಮಾಡಿಬಿಟ್ರೆ ಇಗ್ನಿಷನ್ ಫ್ಯೂಸ್ ಹಾರೋಯ್ತು ಅನ್ಕೋ, ಗಾಡಿ ಆನೇ ಆಗಲ್ಲ ನಿಂದು. ಸೊ ಅದಕ್ಕೆ ಹಾರ್ನೆಸ್ ಹಾಕ್ತಾರೆ. ಹಾರ್ನೆಸ್ ಹಾಕಿದರೆ ಅದರಲ್ಲಿ ಸಪ್ರೇಟ್ ರಿಲೇ ಮತ್ತು ಇದಿರುತ್ತೆ, ಏನು ಫ್ಯೂಸ್ ಇರುತ್ತೆ. ಅದು ಡೈರೆಕ್ಟ್ ಬ್ಯಾಟ್ರಿ ಕೊಡ್ತಾರೆ. ಸೊ ಆವಾಗ ಅದು ಅಂದರೆ ಏನಾಗಲ್ಲ. ಅದೇನಾದರೂ ಆಯಿತು ಅನ್ಕೋ, ಅದು ಲೈಟಿಂದ ಏನಾದರೂ ಓವರ್ಲೋಡಾಗಿ ಫ್ಯೂಸ್ ಹೋಯಿತು ಅಂದರೂ ಗಾಡಿಗೇನು ಎಫೆಕ್ಟ್ ಆಗಲ್ಲ. ಅದಕ್ಕೆ ಇದು 40 ವಾಟು ನಾನು ಹಾಕಬಾರ್ದು ಇದೊಂದು ಹಾರ್ನೆಸ್ಸು, ಬಟ್ ಹಾಕಿದ್ದೀನಿ. ಏನಾದರೂ ಇವಾಗ ಓವರ್ಲೋಡ್ ಆಗಿಬಿಟ್ಟು ನಂದು ಬೈಕಿದ ಹಾರ್ನೆಸ್ ಸುಟ್ಟೋಯ್ತು ಅನ್ಕೋ, ವಾರಂಟಿನೂ ಸಿಗಲ್ಲ ನಿನಗೆ. ಲಾರಿ ಇದೆ, ವೆಯ್ಟ್ ಒಳಗಡೆ ಹಾಕ್ಬೋದು ಬ್ರೋ, ಬರಲಿ ಅವರು ಫಸ್ಟ್. ಓಕೆ, ಎಲ್ಲರೂ ಬಂದಾಯಿತು ಗಂಡಿಕೋಟದ ಕಡೆ. ಟೈಮ್ ಆಲ್ರೆಡಿ 8 ಆಗ್ತಾ ಬಂತಲ್ಲ. ಹೌದು 8. ಲೆಟ್ಸ್ ಸ್ಟಾರ್ಟ್. ಎಲ್ಲರೂ 100 ಎಬೋದಲ್ಲಿದ್ದಾರೆ ಇವಾಗ. ನಾನು 104. ಇವನು ರಪ್ಪ ಅಂತ ಬ್ರೇಕ್ ಹೊಡಿತಾನಪ್ಪ, ಭಾರಿ ರಿಸ್ಕು. ಈ ಥರ ಓವರ್ಟೇಕ್ ಮಾಡಬಾರ್ದು. ಐ ಡೋಂಟ್ ರೆಕಮೆಂಡ್ ಎನಿ ಒನ್, ಬಟ್ ಐ ವಿಲ್ ಡೂ. ಎಲ್ಲೋ ಬರ್ತೀಯಾ? ಥೂ, ಮೈ ಮೇಲೆ ಬರ್ತಾನಪ್ಪ. ಫಸ್ಟ್ ಟೈಮ್ ಜಿಯೋ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇರೋದು. ಅಲ್ಲ ಅಣ್ಣ, ಜಿಯೋ ಸಿಮ್ಗೆ ಅನ್ಲಿಮಿಟೆಡ್ ಪ್ಯಾಕೇಜ್ ಬೇರೆ ಇದೆ ಅಲ್ಲ. ಪೆಟ್ರೋಲ್ 5Gನ 4Gನ ಕೇಳೋಣ ಅಣ್ಣ. 5G ಮಾತ್ರ ಸಪೋರ್ಟೆಡ್ ಬೈಕಲ್ಲಿ, 4G ಇಲ್ಲ. ಅವ್ರ ಮುಂದೆ ಅವರಂತ. ಹಾಂ, ಪೆಟ್ರೋಲಿಗೆ ನಿಲ್ಲಿಸಿದೆ. ಹಾಂ, ಡಿಫ್ರೆನ್ಸ್ ಏನಿಲ್ಲ ಅಲ್ಲ. ಅಲ್ಲಿ 102.6 ಏನೋ ಇತ್ತು ಮೊನ್ನೆ. ಇವತ್ತು 103 ಇಲ್ಲಿ. ಆಂಧ್ರದಲ್ಲಿ ಹೆಂಗೂ 110 ಎಷ್ಟೋ ಇತ್ತು ಪೆಟ್ರೋಲಿಗೆ. ಓಕೆ, ಹೋಗೋಣ. ಆಂಧ್ರ APSRT ಕಾಣಿಸ್ಲಿಲ್ಲಲ್ಲ ಇವತ್ತು. ಇನ್ನೂ 160 ಕಿಲೋಮೀಟರ್ ಗಂಡಿಕೋಟ. ಈ ಬಸ್ಸನ್ನು ಓವರ್ಟೇಕ್ ಮಾಡೋದೇ ಕಷ್ಟ. ಅಯ್ಯಯ್ಯೋ,
ಯಾವ ಊರು ಬಸ್ ಗುರು ಇದು ಥೋ ಮಕ್ಕಳ. ಹಾಂ, ಈ ಥರ ರೋಡ್ ಬೆಂಗಳೂರು ಹುಡುಕೋ ಸಿಗುತ್ತೆ, ಏನು ಹೇಳಂಗಿಲ್ಲ. ಅದಕ್ಕೆ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ಬೇಗ ಆದರೆ ಆಗ್ಬೋದು. ಟಕ ಮೇ ಬಿ ರೋಡ್, ಹೊಸ ರೋಡ್ ಮಾಡ್ತಾ ಇರೋದು ಇವರು, ಎಲ್ಲ ಗುಡ್ಡ ಕೊರೆದ್ಬಿಟ್ಟು. ಶಾರ್ಟೆಸ್ಟ್ ಮೇ ಬಿ ಹೈವೇ ಲಾಂಗ್ ಇದೆಯಲ್ಲ. ಪರವಾಗಿಲ್ಲ ಬಿಡು, ಮನೆಗೆ ಹೋಗ್ತಾಳೆ ಅಣ್ಣ. ಎಳ್ನೀರು ಸ್ಟಾಪ್ ಆಯಿತು. ನೆಕ್ಸ್ಟ್ ಗಂಜಿಕೋಟ ಅಗೈನ್. ತಡಿ, ಮುಂದೆ ಹೋಗ್ಲಾ? ಬೇಡ, ಹೋಗು. ಏನೋ ಒಂಥರ ಚೆನ್ನಾಗಿದೆ ರೂಟು, ನಾಟ್ ಬ್ಯಾಡ್. మార్కెట్, ఆంధ్ర మార్కెట్. ఏం చేస్తున్నారు? ಆಂಧ್ರ ಇದು ಏನು, ತೆಲುಗು ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಕಷ್ಟ. ಇಲ್ಲಿ ವೆದರ್ ಚೆನ್ನಾಗಿದ್ದಿದ್ರೆ ಇದು ವ್ಯೂ ಚೆನ್ನಾಗಿತ್ತು. ಇನ್ನೂ ಬಿಸಿಲಿಲ್ಲ ಅಂದಿದ್ರೆ. ಅಲ್ಲ, ಯಾವ ಹಿಲ್ಸ್ ಇರ್ಬೋದು ಅಂತ. ಚೆನ್ನಾಗಿದೆಯಲ್ಲ ವ್ಯಾಲಿ. ಬಟ್ ಮಾನ್ಸೂನಲ್ಲಿ ಚೆನ್ನಾಗಿರುತ್ತಲ್ಲ, ಮಾನ್ಸೂನಲ್ಲಿ. ಬ್ರೋ, ವೈಟ್ ಫೀಲ್ಡಲ್ಲಿ ಈ ಥರ ಇದ್ದಿದೆ, ಅದ್ರ ಮೇಲ್ಗಡೆ ಒಂದು 10 ಹೋಟ್ಲ್ ಮಾಡಿರೋರು. ಬ್ರಿಗೇಡ್ ಅವ್ರದ್ದೊಂದು 4 ಬಿಲ್ಡಿಂಗು, ಶಾಂತಿನಿಕೇತನ್ ಅವ್ರದ್ದೊಂದು 4 ಬಿಲ್ಡಿಂಗು, ಮುಗೀತು. ಬಟ್ ಸೀರಿಯಸ್ಲಿ ಚೆನ್ನಾಗಿದೆ. ರನ್ 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 ರೋಡೇ ಇಲ್ಲ, ಅಯ್ಯೋ ದೇವ. ಡಣ್ ಡಣ ಡಣ್. ಇವತ್ತಿನ ಸಿಚುವೇಶನ್ನು ಹೋಗೋಷ್ಟರಲ್ಲಿ ಗುಲಾಬ್ ಜಾಮೂನೆಲ್ಲ ಅಲ್ಲಾಡಿ ನೇರಳೆ ಬಣ್ಣಕ್ಕೆ ಬಂದುಬಿಡ್ತು ಅಂತ ಆಗತ್ತೆ. ರೋಡ್ ಮಸ್ತಿದೆ ಅಪ್ಪ, ಅಕ್ಕಪಕ್ಕ ಹಿಲ್ಲು. ಮಾನ್ಸೂನಲ್ಲಿ ಒಂದ್ಸಲ ಬರಬೇಕು ಈ ರೋಡಲ್ಲಿ. ಇದೆಲ್ಲ ಗ್ರೀನ್ ಆಗಿರಬೇಕು ಆವಾಗ. ನಮ್ಮೂರ ಕಡೆ ಎಲ್ಲ ಈ ಥರ ಮಾವಿನ ತೋಟ ಇರೋದೇ ಇಲ್ಲಲ್ಲ. ಅಷ್ಟೇ, ನಮ್ಮೂರ ಕಡೆ ಇಲ್ಲ ಎಲ್ಲೂ. ಇಲ್ಲಿಂದ ಟೊಂಡೂರಿಂದ ಗಂಡಿಕೋಟ 115 ಕಿಲೋಮೀಟ್ರು, 2.5 hour. ಅಲ್ಲಿ ಹೈವೇ ಇದೆ, ಅದು ಕನೆಕ್ಟ್ ಆಗುತ್ತೆ. ಗೂಗಲ್ ಮ್ಯಾಪಲ್ಲೇ ರೋಡ್ ಇಲ್ಲ, ಏನು ಹೇಳೋದು? ಓಬ ಇದಿದೆ, ರ್ಯಾಂಪ್ ಇದೆ, ಹಾಡ್ಸೋಣ ಝೀ ಅಂತ ಹೋಗಿ. ಅವನೇನು ಹೇಳ್ತಾ ಇದ್ದಾನ? ಇಲ್ಲ ಅಲ್ವಾ? ಇಲ್ಲಿಂದನೇ ಹೋಗ್ಬೇಕು. ಒಂಥರ ಚೆನ್ನಾಗಿದೆ, ಬಟ್ ಈ ವೆದರ್ಗಲ್ಲ. ಯಾವ್ದಾಡು? ಪೆನುಕೊಂಡಕ್ಕಿಂತ ಚೆನ್ನಾಗಿದೆ ಇದು. ರಿವರ್ಸ್ ಬರ್ತಿದ್ದೇನೋ ಎಲ್ಲೋ. ಅವ್ರು ಬಂದ್ರಲ್ಲ ಇಬ್ಬರು. ವಾವ್, ಫುಲ್ ಹೇರ್ ಪಿನ್. ಯಾವ ಘಾಟ್ ಅಂತ ಗೊತ್ತಿಲ್ಲ, ನೋಡ್ಕೋಬೇಕು. ಎಕ್ಸಾಕ್ಟ್ ಹೇರ್ ಪಿನ್ ಸ್ಟ್ರಕ್ಚರಲ್ಲೇ ಇದೆ ಅದು. ಗ್ರೇಟ್. ಬಿಸಿಲಲ್ಲಿ ಏನು ಮ್ಯಾಪ್ ಕಾಣಿಸ್ತಾ ಇರಲ್ಲ, ಆದರೂ ಓಕೆ. ಸೀರಿಯಸ್ಲಿ ಮಸ್ತಾಗಿದೆ ಹೇರ್ ಪಿನ್ನು. ಮಾನ್ಸೂನಲ್ಲಿ ಒಂದು ಟ್ರೈ ಕೊಡ್ಬೇಕು ಈ ಮಾನ್ಸೂನ್ ಇದಕ್ಕೆ, ಹೇರ್ ಪಿನ್ಗೆ. ಇಲ್ಲಿಗೆ ಸಕ್ಕತ್ತಾಗಿದೆ ಬ್ರೋ, ನೋಡು. ನಮ್ಮ ಘಾಟ್ ಸೆಕ್ಷನಲ್ಲಿ ಫುಲ್ ಕಾಡು ಕಾಣುತ್ತೆ, ಇಲ್ಲಿ ಫುಲ್ ಬಯಲು. ಬಟ್ ಇಲ್ಲಿ ಮಳೆ ಬಂದರೆ ಏರ್ ಫೋರ್ಸ್ ಹೆವಿ ಇರುತ್ತೆ, ಮರನೇ ಇಲ್ಲಲ್ಲ ತಡಿಯೋಕ್ಕೆ. ಹೆಂಗಿದೆ ನೋಡು. ನೈಸ್, ಸೂಪರ್. ಬಟ್ ವೆದರು
ಮೊನ್ನೆ ಬಂದಿರೋ ಥರ ಲೈಟಾಗಿ ಮಳೆ ಬರ್ತಾ ಇರಬೇಕಿತ್ತು. ಪುಲಿವೆಂದೆಲ ಅಂಬಕಪ್ಪಳ್ಳಿ ಘಾಟ್ ಹಂಗೆ ಅದು. ಯಾರಿದು ಅಣ್ಣ ಕೈ ಎತ್ಕೊಂಡು ನಿಂತವ್ರೆ? ವಾವ್, ಹೆಂಗೆ ಟೆರೈನ್ ಅಲ್ಲ, ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಟೆರೈನು. ಮಸ್ಟ್. ಇಲ್ಲಿ ಕಾಡಂತ ಇಲ್ಲ ಬ್ರೋ, ಫುಲ್ ಬಯಲು ಸೀಮೆ, ಅದರಲ್ಲಿ ಕುರ್ಚಿಲ್ ಗಿಡ. ಲಿಟ್ರಲಿ ಲೈಕ್ ನಿಜವಾಗ್ಲೂ ಈ ಥರ ಇರುತ್ತೆ ಅಂದ್ಕೊಂಡಿರಲಿಲ್ಲ. ಇಲ್ಲೆಲ್ಲ ಕಾಡು ನೋಡು ಹೆಂಗಿದೆ. ಪೊದೆ ಪ್ರೇಮಿಗಳಿಗೆ ಒಳ್ಳೆ ಅವಕಾಶ, ಫುಲ್ ಪೊದೆನೇ ಇದೆ. ಚಿಟಿ ಮಿಟಿ ಚಿಂಟಾಲ ಟೋಲ್ ಪ್ಲಾಜಾ. ಆಯ್ತು ಇನ್ನೇನು. ಅಯ್ಯೋ ದೇವ, ಚಿಟಿ ಮಿಟಿ ಚಿಂಟಾಲ ಯಾರು ಇಟ್ಟಿದ್ದು ಹೆಸರು ಅದು? ಅಯ್ಯ ಬಾ. ನಿಯರ್ ಟು ಗಂದಿಕೋಟ, 8.7 ಕಿಲೋಮೀಟರ್. ವೆಲ್ಕಮ್ ಟು ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ. ಕ್ಯಾನಿಯನ್ನಾ? ಹಾಂ, ಕ್ಯಾನಿಯನ್, ಸಾರಿ, ಗಂದಿಕೋಟ. ಟಿಕೆಟ್ ಇದೆ. ಟಿಕೆಟ್ ವ್ಯಾಲಿಡಿಟಿ ಓನ್ಲಿ 24 hours. ಓಕೆ, 36. ಹಾಂ, 618. ಹಾಂ, ಕೇಳು ಪಾರ್ಕಿಂಗ್ ಎಲ್ಲಿ ಅಂತ ಕೇಳ್ಬೋದಾ ಸರ್? ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್ ಆ ಕಡೆ ಅಂತೆ ಬ್ರೋ. ಶಾಮಿಯಾನ ಹಾಕಿ ಗುರು, ಯಾಕೆ ಹಿಂಗೆ ಇಟ್ಟಿದ್ದೀರಾ? ಅಲ್ಲ, ಒಂದು ಶಾಮಿಯಾನ ಹಾಕಿರೋ ಒಳ್ಳೆ ಆಯ್ತಿತ್ತಲ್ದನ. ಬಿಸಿಲು. ಹಾಂ, ಅದೇ ಬರ್ತಾಯಿದ್ದೀವಿ. ಹಾಂ, ನಮಸ್ಕಾರ ಸರ್. ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ. ಹಾಯ್, ಹಲೋ. ಬನ್ನಿ ಗೆಳೆಯರೇ, ಟೆಂಟ್ ಹಾಕುವ. ಅದೇ ಈಗ ಸಾಯ್ಬೇಕಲ್ಲ ಟೆಂಟ್. ಓ, ಇಲ್ಲೆಲ್ಲ ತಗೊಂಡ್ರೆ ಇದೇ ಟೆಂಟಾ ಅಂತ ಅವ್ರದ್ದು? ಇಲ್ಲ, ಆಚೆ ಸೈಡ್ ಬೇರೆ ಸೈಡ್. ಇದು ಹೀಗೆ ರೂಮ್ಸ್. ಇದು ಬೆಡ್ ಎಲ್ಲ ಇರ್ತದೆ, ಬೆಡ್, ಫ್ಯಾನ್, ಎ ಸಿ ಎಲ್ಲ. ಅಲ್ಲ, ಹೋಟ್ಲಿಗೆ ಹೆಸರಿಲ್ಲ ಅಲ್ಲ? ಏನು ಇಲ್ಲ ಹೋಟ್ಲಿಗೆ ಹೆಸರಿಲ್ಲ. ಅನ್ನೇ ಅಂಡರ್ ಡೆವಲಪ್ಮೆಂಟಲ್ಲಿದೆ ಏರಿಯಾ. ಹಾಂ, ಹೌದು, ಕರೆಕ್ಟ್. ಇನ್ನು ಸ್ಟಾರ್ಟ್ ಮಾಡಬೇಕು. ಹಾಕ್ಬೋದು ಅದರೊಳಗಡೆ? ಉರಿ ಬಿಸಿಲು. ವಾ, ಚೆನ್ನಾಗಿದೆ. ಹಾಕ್ಬೋದು, ಬಟ್ ರಿಸ್ಕಿ ನೈಟ್ ಸ್ವಲ್ಪ. ನಿದ್ದೆಲ್ಲಿ ನಡೆಯೋ ಅಭ್ಯಾಸ ಯಾರಿಗಿಲ್ಲ ಅಲ್ಲ? ನೀರಿನ ಚೊಂಬೇಶ್ವರ. ಸಂಜೆ ಒಳ್ಳೆ ಆಗ್ತಿಲ್ಲ. ಟೆಂಟ್ ಹಾಕ್ತವ್ರೆ ಹುಡುಗರು. ನೋಡ್ಕೊಂಡು ಬರ್ತಿದ್ದೆ. ಇದು ಹಿಡ್ಕೊ. ಇದನ್ನು ಹೇಗೆ ಹಾಕೋದು? ಮತ್ತೆ ಹೇಗಿದ್ರೆ ಮಾಡ್ಬೋದು ನಾವು. ಆಯ್ತಾ? ಎಲ್ಲಿ ಬಳ್ಳಿ ಇದಕ್ಕಾಗಿ ಕಟ್ಟಿ ಬಿಡುವೆ ಅಂತ. ಅದೇ ಮತ್ತೆ ತಗೊಂಡು ಓಡಿಸ್ತಾರೆ ನಮ್ಮ ಇವತ್ತು. ಏ, ಕಟ್ಟಬೇಕು. ಓಕೆ, ನೀ ಹಂಗೆ ಬಿಟ್ರೆ ಹೋಯ್ತು, ಏನಿಲ್ಲ. ಅಯ್ಯ, ಇಲ್ಲಿ ಕಲ್ಲು. ಯಾರ ತಲೆ ಮೇಲೆ ಹಾಕ್ಬೇಕು? ಇದ್ರ ತಲೆ ಮೇಲೆ ಗುರ ಮಾರ ಕಟ್ಟಕ್ಕಾಗತ್ತಾ? ಬೆಂಕಿ ಹಾಕ್ಲಿಕ್ಕೆ ಉಡ್ಡಲ್ಲಿ ಇದ್ದಾರೆ.
ఇదెల్లో ఓన్ బిజినెస్ టెంట్కి టెంట్ ఓన్ బిజినెస్ కదా గవర్నమెంట్ బాక్స్ వేసింది ఆయన గవర్నమెంట్ ఓన్ అయితే మాకే పని బాక్స్ వేసుకొని ಜಾಸ್ತಿ ತೆಗಿಸ್ಬೇಡ ಎಲ್ಲ ಮಾತಾಡ್ಸಬೇಡ ಕೊಟ್ಟಿದೆ ಅಂತ ಹೇಳಿದ್ರೆ ಆಯ್ತು ಅಷ್ಟೇ ಮುಗೀತು. ಇವಾಗ ಮತ್ತೆ ಆ ಕಡೆ ಹೋಗಿ ಟೆಂಟ್ ಹಿಂದ್ಗಡೆ ಇಟ್ಬಿಡೋಣ ಅಂತ. ఆయన వచ్చి నాకు ప్లేస్ చూపించాడు కస్టమర్ ఈయనే కావాలని. ಇಲ್ಲ ಹಣ ಕೊಡ್ತೇನೆ ನೀವು ಪೇ చేస్తారు కదా నాకు ఆల్రెడీ బుకింగ్ అయింది సార్ ఇక్కడ ప్లేస్ చూపించాడు ఆయన. మీరు చేస్తారు భయ్యా 500 లాస్ట్ వేసుకోపోయి ఫ్రీ వేసుకున్నా. ఎత్తడం బిడు ఎవరు చెప్పినా గవర్నమెంట్ అనేది గవర్నమెంట్ ఎవరు చెప్పినారు అంటున్నా ఎవరు చెప్పారు నీకు అంటున్నా గవర్నమెంట్కి ನಾವು పే చేస్తున్నారు గవర్నమెంట్కి టెండర్ అని అవును ఎవరు వేసింది ఎవరు నువ్వు అంటున్నా టెండర్ వేసినావా గవర్నమెంట్ కాదు కదా వెళ్ళి గవర్నమెంట్ చేపి ಐಟಮ್ ಉಂಟು ತೆಗಿಬೇಕಾ ಮತ್ತೆ ನಂಗೆ ಎತ್ಕೊಂಡು ಹೋಗುದಾ? ಅಲ್ಲ ನೀನು ಮಲ್ಕೊ 4 ದಿನ ಒಟ್ಟು ಮಾಡಿ ಎತ್ಕೊಂಡು ಹೋಗ್ತೀವಿ. ಬೆಸ್ಟ್ ಅದ ಅದು ಏನು ಎತ್ಕರ್ ಮದ್ಮಗಳನ್ನ ಕರ್ಕೊಂಡು ಹೋಗ್ತಾರೆ ಗೊತ್ತಾ? 4 ದಿನ ಪಲ್ಲಕ್ಕಿ ಎತ್ಕೊಂಡು ಹೋಗೋದ್ರಲ್ಲಿ ಬರುತ್ತಾ? ನಿನ್ನ ಹೆಲ್ಮೆಟ್ ಬರ್ತಾ ಎಲ್ಲಿ ಉಂಟು ಇಲ್ಲಿ ಅದ್ರ ಅಡಿಯಲ್ಲಿ ಹೆಲ್ಮೆಟ್ ಆಚೆ ಎತ್ತಿ ಮಾರಿ ಆಚೆ ಯಾರೇ ಏ ಆ ಕಡೆ ಬನ್ನಿ. ಬಿಸ್ಕಿಟ್ ನಂತರ ಬಿಸ್ಕೆಟ್ ಒಂದು ತೆಗೆ ಮೇಲೆ ಹಾಕೊಳ್ಳಿ ಮಾರೆ ಬಾ ಏ ಈಚೆ ಒಂದು ಎತ್ತಿ ಯಾರಾದ್ರು ಕರ್ಮ. ಓಕೆ ಏನೇನೆಲ್ಲ ಮಾಡ್ಬೇಕಾಗತ್ತೆ ಪಲ್ಲಕ್ಕಿ ಎತ್ಕೊಂಡು ಹೋಗ್ತಾ ಇದೀವಿ. ಬಾರ ಮಲ್ಗ ವ್ಯೂ ಉಂಟಾ ಏನು ಬೇಜಾರಿಲ್ಲ ಸಾಲಿ ಮನೆನೇ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ವಿ. ಇಲ್ಲಿ ಹಾಕಿರೋ ಟೆಂಟ್ನ ತೆಗೆಸ್ಬಿಟ್ರು. ಕೇಳಿದರೆ ಇದು ಪ್ರೈವೇಟ್ ಜಾಗ ಗೌರ್ಮೆಂಟ್ ಅಲ್ಲ ಅದು ಇದು ಅಂತವ್ರೆ. ಬಟ್ ನಮ್ಮ ಸ್ಟೇಟ್ ಅಲ್ಲ ಇದು, ಅದಕ್ಕೆ ಸುಮ್ಮನೆ ಇದ್ದೀವಿ. ಆ ಕಡೆ ಫ್ರೀ ಅಂತ ಅಲ್ಲಿ ಹಾಕಿದ್ದೀವಿ ಇಲ್ಲಿಂದ ಎತ್ಕೊಂಡೋಗಿ. ನೋಡುವ, ನಾವು ಬೇರೆ ಸ್ಟೇಟಲ್ಲಿ ಇದ್ದೀವಿ ಏನಕ್ಕೆ ಗಲಾಟೆ ಅಂತ. ಸನ್ಸೆಟ್ ಆಯಿತು. ಸನ್ಸೆಟ್ ಪೋರ್ಟ್ಗೆ ಹೋಗೇ ನೋಡಬೇಕು. ಆಲ್ಮೋಸ್ಟ್ ಆಗೋಗುತ್ತೆ. ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಸನ್ಸೆಟ್ ಆಗೋಗಿದೆ. ಬಟ್ ಫೈನ್. ಈ ಕಡೆ ಹೌದಾ? ಹಾಂ ಹೋಗ್ತಾ ಇದೆಯಲ್ಲ. ಹಾಂ 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 ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಕಂಪ್ಲೀಟ್ ಆಫ್ ರೋಡಪ್ಪ ಇದು. ಎಲ್ಲ ಹೋಗೈತೆ. ಹಾಂ ಸನ್ರೈಸ್ ಆಚೆ ಅಲ್ಲ ಅದು. ನಾನು ಫೋಟೋ ಎಷ್ಟು ಹಾಂ ಕೋತೆ ಕೋತೆ ಯಾರೋ ಕಲ್ಲಂಗಡಿ ಹಣ್ಣು ಇಟ್ಟವ್ರೆ. ಬ್ರೋ ಕಲ್ಲಂಗಡಿ ಬೇಕಾ? ಕಲ್ಲಂಗಡಿ ಬೇಕಾ? ನೋಡ್ಕೊಂಡು ಬನ್ನಿ ಯಾರದು. ಅಯ್ಯೋ ಹೈಟೇ ಇಲ್ಲ. ಹೈಟ್ ಇದೆಯಾ? ಇದೆ. ಇಷ್ಟ ಹೈಟು. ಓಕೆ ಮುಂದೋದ್ರೆ ಡಮಾರ್ ಬಿದ್ದರೆ ಕಷ್ಟ. ನನ್ನ ಟೆಂಟ್ ಹತ್ರ ಬಂದ್ರೆ
ನಮ್ಮ ಟೆಂಟ್ ಕಾಣಿಸ್ತಾ ಇಲ್ಲ, ಅವಲಿತ್ತಲ್ಲ ಅದೇ ಅಲ್ಲ, ಒಂದೇ ಟೆಂಟ್ ಕಾಣಿಸ್ತಾ ಇತ್ತು. ಅದು ಪಕ್ಕ ಇತ್ತು ತೋರ್ತೇನೆ. ಹಾಂ ಹೌದು. ಬಿಲ್ಡಿಂಗ್ ಹೋಗೋಣ, ಆಚೆ ಬಿಲ್ಡಿಂಗ್ ಹೋಗೋಣ. ಆ ತುದಿಗೆ ಹೋಗುವ ಆಚೆ. ಯಾವುದಾದ್ರು ಬರುತ್ತಾ ಹಿಂದೆ ಹೊಡೆದಾಕಿದ್ದೀನಿ. ನಿಮ್ಮ ಭೂತಾಗಿತ್ತ ಟೆಂಟ್ ಒಳಗೆ ಬಂದ್ರೆ ನೋಡಿ. ಅವನು ಕಲ್ಲಂಗಡಿ ಹಣ್ಣಿನ ಪ್ರೊಸೆಸ್ ಆಗ್ಲಿಕ್ಕೆ ನೋಡ್ತಾ ಇದ್ದಾನೆ ಈಗ. ಏ ಅದು ಪ್ಲಾಸ್ಟಿಕಾ? ಪ್ಲಾಸ್ಟಿಕ್ ಅಲ್ಲ ಮತ್ತೆ ನಿಜವಾಗ್ಲೂ ಬಿಟ್ಟಿತ್ತಲ್ಲ. ಹೋಗುವ ನೋಡುವ ಹಾಗಾದ್ರೆ. ವಾವ್, ಜಾಗ ಉಂಟಲ್ಲ, 2 ಗೋಡೆ ಬೀಳುದಿಲ್ಲಲ್ಲ. ಕೈಕಾಲು ಗಡ ಗಡ ಅಂತ ಮಾರ ಇಲ್ಲಿಂದ. ಇಲ್ಲೊಂದು ಗೋಡೆ ಬೀಳಿಸ್ಲಿಕ್ಕಿತ್ತು ಬಾ. ಇಲ್ವಾ, ಎಷ್ಟು ಈಸಿ ಉಂಟು. ಇಲ್ಲಿಂದ ಫೋಟೋ ತೆಗ್ರಿ ಬ್ಯಾಕ್ ಗ್ರೌಂಡ್ ಏನೂ ಕಾಣೋದಿಲ್ಲ ಎಲ್ಲೋ. ಇದ್ರ ಮೇಲೆ ಕೂತಿದ್ದಂತ ಬಂದ್ರೆ ಸಾಕು. ಇಗ್ನೋರ್ ದಟ್ ಫೆಲೋ. ಬಂತು. ಏನ್ ಮಾಡ್ತಾ ಇದೆಯಾ ಅಂತ ಗೊತ್ತಾಗೋದಿಲ್ಲ. ಗಂಜಿಕೋಟ ಸನ್ರೈಸ್. ಹಾಂ, ಕರ್ಕಿ ನಾಯಿ ಹೋಗ್ತಾ ಇತ್ತು ಅನ್ಕೊಂಡೆ ನಾನು ಅಷ್ಟೊತ್ತು. ನಾಯಿ ಕೆಳಗ ಪಾ, ನಾನು ರೆಡಿ, ನಾನು ರೆಡಿ. ಅಲ್ಲಪ್ಪ ಇಲ್ಲ ಅಂದರೆ ಹ್ಯಾಪಿ ರಿಪಬ್ಲಿಕ್ ಡೇ. ಶೂ ಹಾಕೊಂಡು ಬರಕ್ಕೆ ಚಪ್ಪಲ್ ಹಾಕೊಂಡು ಮಾತ್ರ ಕಲ್ಲು ಹೊಡಿತು ಕಾಲಿಗೆ. ಇನ್ನೂ ಎಲ್ಲ ಬಿಡ್ಬೇಕಿತ್ತು. ತಿಂಡಿ ಬೆಂಗಳೂರಲ್ಲಿ ಇವನಂಗೆ ಅಲ್ಲ ಮತ್ತೆ ಅಲ್ಲಿ ಹೋಗು ಬನ್ನಿ. ಅಲ್ಲಿ ಈಗನೇ ಹೋಗೋದು. ಮತ್ತೆ ಸಾಮಾನ್ಯದ ನೀರು ಅಲ್ಲಿ ಎಲ್ಲಿದ್ ನೀರು ನಾವು ಬಿಟ್ಟು ಬಂದಾಯ್ತು ಬೆಳಿಗ್ಗೆ ನೀರು ಬಿಡ್ಲಿಕ್ಕೆ ಎಲ್ಲಾದ್ರೂ ಹೋಗ್ಬೋದು. ಬಿಟ್ಟು ಬಂದೆಲ್ಲ ಆಯ್ತು. ಏನು ಮಾಡೋದು, ನನ್ನ ಕ್ಯಾಮರಾ ಮೇಲ್ಗಡೆ ಉಂಟು, ಇಲ್ಲಿಂದ ಹೋಗು. ಪೈಪ್ ಹಾಕ್ಬಿಟ್ಟು ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಇವರು? ಓ, ಗ್ರ್ಯಾಂಡ್ ಕೆನಾನ್ ಆಫ್ ಇಂಡಿಯಾ, ದ ಗ್ರೇಟ್ ಕೆನಾನ್ ಆಫ್ ಇಂಡಿಯಾ. ಹೋಗುವ. ಬೋಟಿಂಗ್ ಉಂಟಲ್ಲ ಅಲ್ಲ, ಒಂದು ತಗೊಂಡು ಹೋಗುವ. ಬೋಟ್ ಉಂಟು ಬ್ರೋ, ಬೋಟ್ ಓಡಿಸ್ಲಿಕ್ಕೆ ಲೈಸೆನ್ಸ್ ಉಂಟಾ? ವೆರಿ ಡೇಂಜರಸ್. ಸೌಂಡ್ ಮಾಡ್ತೀವಿ ನಾವು. ಯಾರೋ ಕೂತ್ಕೊಂಡಿದ್ರು ಅನ್ಕಡೆ ಆ ಬ್ಯಾಗ್ ನೋಡಿ. ಫುಲ್ ಎಲೆಕ್ಟ್ರಿಕಲ್ ಹೆವಿ ವೈರ್ ಎಲ್ಲ ಉಂಟು ಮಾರೆ. ಉಂಟಲ್ಲ, ಎಷ್ಟೋ ಫುಟ್ ಉಂಟದು. ಚೆನ್ನಾಗುಂಟು. ಸ್ಲಿಪ್ಪರ್ ಹಾಕೊಂಡು ಟ್ರೆಕ್ಕಿಂಗ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಅವನಿಗೆ ಇಲ್ಲಿಂದ ಆಗೋದು ಡೌಟು. ಇಬ್ರು ಬಂದ್ವಿ.
ಹೋಗಿ ಮೇಲೆ ಬಂಡೆಕಾಯಿ ಎಲ್ಲ ಗಟ್ಟಿಲ್ಲ ಅಲ್ಲ ಸನ್ರೈಸ್ ನಾವು ಇಲ್ಲಿ ಬರ್ಬೇಕಿತ್ತು ಮತ್ತೆ. ಚೆನ್ನಾಗಿತ್ತು. ಅಲ್ಲಿ ನೋಡು ಪ್ರಾಪರ್ ಆಗಿದೆ. ಈ ಕಡೆಯಿಂದ ಹತ್ಕೊಂಡು ಬಂದಿದ್ದು ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ಲ. ಇವಾಗ ಮುಗೀತು ಗಂಡಿಕೋಟ. 2 ಎಕ್ಸ್ಪೀರಿಯನ್ಸು. ನೆಕ್ಸ್ಟ್ ಯಾವ ಕೇವ್ ಅದು?